ಚಾನಲ್ ಬ್ಯೂಟಿ ಬ್ಲಾಗ್ಸ್. ಸೊ ಇವತ್ತು ಜ್ಯುವೆಲ್ರಿ ಕಲೆಕ್ಷನ್ ಮಾಡೋಣ ಅಂತ. ಇಯರಿಂಗ್ ಮೀಶೋನಿಂದ ತೊಗೊಂಡಿರೋದು ಮತ್ತು ಔಟ್ಸೈಡಿಂದ ತೊಗೊಂಡಿರೋದು ಎಲ್ಲ ಕಲೆಕ್ಷನ್ಸ್ ಇದೆ. ಸೊ ತೋರಿಸ್ಕೊಡ್ತೀನಿ, ನೀವು ನಿಮ್ಗೆ ಇಷ್ಟ ಬೈ ಮಾಡಿ. ನೀವು ಮೀಶೋನಲ್ಲಿ ತೊಗೋಬೇಕಾದ್ರೆ ರೇಟಿಂಗ್ಸ್ ನೋಡಿ ತೊಗೊಳ್ಳಿ. ಅಂದರೆ 4 ಪಾಯಿಂಟ್ ಮೇಲಿದ್ದರೆ ರೇಟಿಂಗ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ ಚೆನ್ನಾಗಿರುತ್ತೆ. 4 ಪಾಯಿಂಟ್ ಒಳಗಿದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ. ಸೊ ಇವಾಗ ತೋರಿಸ್ತೀನಿ ನಮ್ಮ ಹತ್ರ ಯಾವುದಿದೆ ಜ್ಯುವೆಲ್ರಿ ಮತ್ತು ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ. ಫಸ್ಟು ನಿಮಗೆ ಇದು ಆರ್ಗನೈಸ್ ಬಾಕ್ಸು. ಇದು ನಾನು ತೊಗೊಂಡಿದ್ದು ಮೀಶೋನಲ್ಲೇ 150 ಇದು. ಇದರಲ್ಲಿ 36 ಕಂಪಾರ್ಟ್ಮೆಂಟ್ ಇರುತ್ತೆ. ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಒಂದು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ, ಏನೂ ಆಗಲಿಲ್ಲ. ನೋಡಿ ತುಂಬ ಚೆನ್ನಾಗಿದೆ, ತೊಗೊಳ್ಳಿ. ಕಾಂಬೋನಲ್ಲೇ ಇದೆ, ಕಾಂಬೋನಲ್ಲೂ ತೊಗೊಳ್ಳಿ. ಸೊ ಫಸ್ಟ್ ಇಯರಿಂಗ್ ಇದು ಫಸ್ಟ್ ಜ್ಯುವೆಲ್ರಿ ಮೀಶೋನಲ್ಲಿ ತೊಗೊಂಡಿರೋದು. ನಾನು ತೊಗೊಂಡಿದ್ದು 170 ನಾನು ತೊಗೊಂಡಿದ್ದು. ಟ್ರೆಡಿಷ್ನಲ್ ಸ್ಯಾರಿ ವೇರ್ಗೆ ತುಂಬ ಚೆನ್ನಾಗಿದೆ. ಆಮೇಲೆ ಇದು ಬಾಟಲ್ ಗ್ರೀನ್, ನೋಡ್ತಾ ಇರ್ಬೋದು. ಚಿಕ್ಕ ಚಿಕ್ಕ ಬೀಡ್ಸ್, ಕುಂದನ್ಸ್ ಇದೆ, ಚಿಕ್ಕ ಚಿಕ್ಕದು ಫ್ಲವರ್ ಥರ ಬಂದೈತೆ. ಗ್ರೀನ್ ಸ್ಯಾರಿಗೆ ಮತ್ತು ಲಾಂಗ್ ಡ್ರೆಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡ್ತಿದ್ದೀವಿ, ಹಾಗೆ ಕಂಟಿನ್ಯೂ ಮಾಡಿ. ಇದು ಅಷ್ಟೇ ಮೀಶೋನಲ್ಲೇ ತೊಗೊಂಡಿದ್ದು. 200 ರುಪೀಸ್ ಇದು. ಮಲ್ಟಿ ಕಲರ್ಸ್, ಬೇರೆ ಬೇರೆ ಕಲರ್ಸ್ ಕೂಡ ಇದೆ. ನೀವು ಯಾವ್ದು ಬೇಕೋ ನೀವು ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಅಷ್ಟೇ 160 170 ಕೊಟ್ಟು ತೊಗೊಂಡಿದ್ದು. ಆಲ್ಮೋಸ್ಟ್ 1 ಇಯರ್ ಆಯ್ತು ತೊಗೊಂಡು, ಇನ್ನೂ ಯೂಸ್ ಮಾಡಲಿಲ್ಲ. ಇಲ್ಲೆಲ್ಲ ಬೀಡ್ಸ್ ಇದೆ, ನೋಡ್ಬೋದು, ತುಂಬ ಚೆನ್ನಾಗಿದೆ. ಇದು ರೇಟಿಂಗ್ಸ್ ಕೂಡ ನೀವು ನೋಡಿ ತೊಗೋಬೇಕಾಗತ್ತೆ. ಹೇಳಿದ್ನಲ್ಲ ಆಗಲೇ, 4 ಪಾಯಿಂಟ್ ಮೇಲೆ ಇದ್ದರೆ ರೇಟಿಂಗ್ಸು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳಗಿದ್ರೆ ಸ್ವಲ್ಪ ನೋಡಿ ಕ್ವಾಲಿಟಿ ತೊಗೊಳ್ಳಿ ಹೋಗುತ್ತೆ. ಇದು ಫ್ರೆಂಡ್ಸ್, ಇದು ಔಟ್ಸೈಡ್ ತೊಗೊಂಡಿದ್ದು, ಟೆಂಪಲ್ಗೆ ಹೋದಾಗ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಇದು ಸಿಂಪಲ್ ಡ್ರೆಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕು, ಇದು ಅಷ್ಟೇ ಮೀಶೋನಲ್ಲೇ ತೊಗೊಂಡಿದ್ದು. ನೋಡ್ತಾ ಇರ್ಬೋದು, ಕುಂದನೆಲ್ಲ ಫುಲ್ಲು ಅಟ್ಯಾಚ್ ಆಗಿದೆ ಮತ್ತು ಫಿನಿಶಿಂಗ್ ಚೆನ್ನಾಗಿದೆ. ಬೀಡ್ಸ್ ಎಲ್ಲ ಸ್ಮಾಲ್ ಬೀಡ್ಸು. ಬ್ಲ್ಯಾಕ್ ನೀವು ಯಾವುದೇ ಸ್ಯಾರಿ ಡ್ರೆಸ್ ವೇರ್ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್, ಇದು ಅಷ್ಟೇ ಮೀಶೋನಲ್ಲೇ ತೊಗೊಂಡಿದ್ದು. ಮಲ್ಟಿ ಕಲರ್, ನೀವು ಯಾವುದೇ ಡ್ರೆಸ್ ಹಾಕ್ಕೊಳ್ಳಿ ಎಲ್ಲದಕ್ಕಂದರೆ ಕಲರ್ಸ್ ಮಲ್ಟಿ ಕಲರ್ಸ್ ಇರೋದ್ರಿಂದ. ಮತ್ತು ಇದು ಬೀಟ್, ಲಾಂಗ್ ಬೀಡ್ ಬಂದಿದೆ, ತುಂಬ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ, ನೋಡ್ತಾ ಇರ್ಬೋದು. ಇದು ಔಟ್ಸೈಡ್ ತೊಗೊಂಡಿದ್ದು, ಮೀಶೋನಲ್ಲಿ ಚೆಕ್ ಮಾಡೋದು ಸಿಗಲಿಲ್ಲ. ಇದೊಂದೇ ಪೀಸ್ ಸಿಕ್ಕಿದ್ದು. ನೀವು ಸರ್ಚ್ ಮಾಡಿ ನೋಡಿ, ಸಿಕ್ಕರೆ ತೊಗೊಳ್ಳಿ, ಯಾಕಂದರೆ ತುಂಬ ಚೆನ್ನಾಗೈತೆ. ಔಟ್ಸೈಡ್ ಯಾವುದೇ ಇದು ಔಟ್ಸೈಡ್ ತೊಗೊಂಡಿದ್ದು. ಇದು ಔಟ್ಸೈಡ್ ತೊಗೊಂಡಿದ್ದು, ಮಲ್ಟಿ ಕಲರ್ ಇರೋದು, ಯಾವುದೇ ಡ್ರೆಸ್ ಹಾಕಿ ಸ್ಯಾರಿ ಹಾಕಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ನನ್ನ ಹತ್ರ ಇರೋ ನನಗೆ ಫೇವ್ರೆಟ್ ಇಯರಿಂಗ್ಸು. ಸೊ ಫ್ರೆಂಡ್ಸ್, ಇದು ಟ್ರೆಡಿಷ್ನಲ್ ಇಯರಿಂಗ್ಸು. ಇದು ತೊಗೊಂಡಿದ್ದು ಯಡಿಯೂರ್ಗೆ ಹೋದಾಗ ಅಲ್ಲಿ ತೊಗೊಂಡಿರೋದು. ಇದು ನೋಡ್ತಾ ಇರ್ಬೋದು, ವೆಸ್ಟರ್ನ್ ವೇರ್ಗೆ ಇದು ಚೆನ್ನಾಗಿರುತ್ತೆ. ನ್ಯೂ ಕಲೆಕ್ಷನ್ನು, ಇನ್ನೂ ಯೂಸ್ ಮಾಡಲೇ ಇಲ್ಲ, ಎಲ್ಲ ಹಾಗೆ ಇದೆ. ವೆಸ್ಟರ್ನ್ ವೇರ್ಗೆ ಯಾವುದೇ ಡ್ರೆಸ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇದು ನೋಡ್ತಾ ಇರ್ಬೋದು, ಇದು ತುಂಬ ಹಳೇದನ್ಸುತ್ತೆ. ಯಾಕಂದರೆ ಇದು ನನ್ನ ಹತ್ರ 10ರಿಂದ 11 ವರ್ಷದಿಂದ ಇದೆ ಇಯರಿಂಗ್ಸ್. ಏನು ಸ್ಪೆಷಲ್ ಅಂದರೆ, ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮ್ ಜಾತ್ರೆಗೆ ಹೋಗಿದ್ವಿ. ಆಗ ನಮ್ಮ ಅಪ್ಪ ಕೊಡಿಸಿರೋದು. ಆಗಿಂದ ಮಾಡ್ಕೊಂಡಿದ್ದೀನಿ. ಒಂದು 11 ವರ್ಷ, ಎಕ್ಸಾಕ್ಟಾಗಿ ಒಂದು 11 ವರ್ಷ ಆಗೈತೆ. ಅದಕ್ಕೆ ಯೂಸ್ ಮಾಡಿಲ್ಲ ಅಂದ್ರೂ ಇಟ್ಕೊಂಡಿದ್ದೀನಿ, ಸುಮ್ಮನೆ ನೆನಪಿಗಿರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒಂದು ಬಂದ್ಬಿಟ್ಟು, ಇದು ಮೀಶೋನಲ್ಲಿ ತಗೊಂಡಿದ್ದು. ಇದು 110 ರೂಪಾಯಿ ಅಷ್ಟೇ. ವೆಸ್ಟರ್ನ್ ವೇರ್ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಎಲ್ಲ. ತುಂಬ ಬೀಡ್ಸ್ ಎಲ್ಲ ಸೈಜ್ ವೈಸ್ ಬೀಡ್ಸ್ ಕೊಟ್ಟಿದ್ದಾರಲ್ಲ, ಇದು ಬಂದು ಇದು ಗೋಲ್ಡ್ ಇದೆ. ಆ್ಯಕ್ಚುಲಿ 1 ಗ್ರಾಮ್ ಗೋಲ್ಡು 1200 ಕೊಟ್ಟು ತಗೊಂಡಿದ್ದು. ತುಂಬ ವರ್ಷ ಆಯಿತು. ನೋಡ್ತಾ ಇರ್ಬೋದು, ಸ್ಟೋನ್ ವರ್ಕ್ ಎಲ್ಲ ತುಂಬ ಚೆನ್ನಾಗೈತೆ. ತುಂಬ ವರ್ಷದಿಂದ ಮಾಡ್ಕೊಂಡಿದ್ದೀನಿ ಇದು. ಫ್ರೆಂಡ್ಸ್, ಇದು ಡ್ರೆಸ್ ಮ್ಯಾಚಿಂಗ್ ಬೇಕು ಅಂದ್ಬಿಟ್ಟು ತೊಗೊಂಡಿರೋದು, ಬ್ಲೂ ಕಲರು ಚೆನ್ನಾಗೈತೆ. ಬಟ್ ಇದ್ರ ಜೊತೆಗಿರೋ ಇಯರಿಂಗ್ಸು ಇದೆಲ್ಲ ಬೀಡ್ಸು ಒಂದು ಕುಂದನ್ ಒಂದೊಂದು ಹೋಗ್ಬಿಟ್ಟೈತೆ. ಬಟ್ ಆದರೂ ಚೆನ್ನಾಗೈತೆ, ನೋಡ್ತಾ ಇರ್ಬೋದು.
ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ಲ, ಇದು ಕೂಡ 1 ಗ್ರಾಮ್ ಗೋಲ್ಡು. ಇದು ನಮ್ಮ ಮದುವೆಗೆ ಮುಂಚೆ ನಮ್ಮ ಮನೆಯವ್ರು ಕೊಡಿಸಿದ್ದು, ಫಿಯಾನ್ಸಿ ಕೊಡಿಸಿದಾಗ. ಎಷ್ಟು ವರ್ಷ, 5 ವರ್ಷ ಆಯಿತು. 1 ಗ್ರಾಮ್ ಗೋಲ್ಡ್ ಇದು ಚೆನ್ನಾಗಿತ್ತು ಕೊಡಿಸಿದ್ದು ಅಷ್ಟೇ ಫ್ರೆಂಡ್ಸ್. ತುಂಬ ಔಟ್ಸೈಡ್ ತಗೊಂಡಿದ್ದು, ತುಂಬ ದಿನ ಆಯಿತು. ಬೀಡ್ಸ್ ಎಲ್ಲ ಬಂದೈತೆ, ಫಿನಿಶಿಂಗ್ ತುಂಬ ಚೆನ್ನಾಗೈತೆ. ಟ್ರೆಡಿಷ್ನಲ್ ವೇರ್ಗೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್ ಇದು ವೈಟ್ ಡ್ರೆಸ್ ನೋಡ್ತಾ ಇರ್ಬೋದು. ಇದು ಅಷ್ಟೇ ಎಲ್ಲ ಔಟ್ಸೈಡ್ ತೊಗೊಂಡಿರೋದು, ಬಟ್ ನೆನಪಿಲ್ಲ ಯಾವಾಗ ತೊಗೊಂಡಿರೋದು ಅಂತ. ಅಂಥದ್ದೆಲ್ಲ ಈಗ ಸ್ವಲ್ಪ ತೋರಿಸ್ತೀನಿ. ತೊಗೊಂಡಿದ್ದು ನೆನಪಿಲ್ಲ, ಬಟ್ ಅವಾಗ ಯೂಸ್ ಮಾಡ್ತಾ ಅಂಥದ್ದು. ಸೊ ಇದೆಲ್ಲ ಯಾವಾಗ ತೊಗೊಂಡಿರೋದು ಅಂತ ನೆನಪಿಲ್ಲ, ಬಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ತೋರಿಸ್ತಾ ಇದ್ದೀವಿ. ಇದೆಲ್ಲ ಮಾಮೂಲಿ ಯಾವಾಗಾದ್ರೂ ಔಟ್ಸೈಡ್ ಹೋದಾಗ ಆ ಥರ ಡ್ರೆಸ್ ಮ್ಯಾಚಿಂಗ್ ಇರಲಿ ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಷ್ಟೇ. ಇದು ನಮ್ಮ ಹಸ್ಬೆಂಡ್ ಕೊಡಿಸಿದ್ದು, ಮದುವೆ ಆದಮೇಲೆ ಡ್ರೆಸ್ ಮ್ಯಾಚಿಂಗ್, ಲಾಂಗ್ ಡ್ರೆಸ್ ಜೊತೆಗೆ ಮ್ಯಾಚಿಂಗ್ ಆಗಲಿ ಅಂತ ಅವರೇ ಕೊಡಿಸಿದ್ದು. ಇದು ಅಷ್ಟೇ. ಇದರ ಜೊತೆ ಕೆಲವೊಂದು ತೊಗೊಂಬಿಟ್ಟಿರ್ತೀವಿ, ನೆನಪಿರಲ್ಲ, ಯೂಸ್ ಮಾಡ್ತಿರಲ್ಲ, ಆದರೂ ಮಾಡ್ಕೊಂಡಿರ್ತೀವಿ. ಆ ಥರ ಇಯರಿಂಗ್ಸ್ ಅಂತ ಇದು. ಸೊ ಫ್ರೆಂಡ್ಸ್, ಇದೆಲ್ಲ ಇಯರಿಂಗ್ ಕಲೆಕ್ಷನ್ ಆಯಿತು. ಸೊ ಇನ್ನೂ ಇದೆ ಜ್ಯುವೆಲ್ರಿ ಸೆಟ್ಟು, ಅದೆಲ್ಲ ಈ ವಿಡಿಯೋಗೆ ನಾನು ಅಟ್ಯಾಚ್ ಮಾಡಿದ್ರೆ ಅದು ಲೆಂತ್ ಆಗಿಬಿಡುತ್ತೆ, ವಿಡಿಯೋ ನೋಡೋರ್ಗೂ ಬೋರ್ ಆಗಬಾರ್ದಲ್ವ. ಅದಕ್ಕೆ ಸೊ ನಾನು ಏನು ಮಾಡ್ತೀನಿ ಅಂದರೆ, ಇದು ಪಾರ್ಟ್ 1 ಮತ್ತು ನೆಕ್ಸ್ಟ್ ಪಾರ್ಟ್ 2 ಹಾಕ್ತೀನಿ. ಅದರಲ್ಲಿ ಮೀಶೋನಲ್ಲಿ ತೊಗೊಂಡಿರೋ ಜ್ಯುವೆಲ್ರಿ ಸೆಟ್ ಆಗಿರ್ಬೋದು, ಮತ್ತು ಔಟ್ಸೈಡು ಕಲೆಕ್ಷನ್ಸ್ ಹೇಗಿದೆ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಮದಿದು ಹೊಸ ಯೂಟ್ಯೂಬ್ ಚಾನಲ್, ಎಲ್ಲರೂ ಪ್ಲೀಸ್ ಫಾಲೋ ಮಾಡಿ ಮತ್ತು ಸಪೋರ್ಟ್ ಮಾಡಿ ಎಸ್ಪೆಷಲಿ. ಸೊ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ಸ್.